ಆತ್ಮೀಯ H16 ನ್ಯೂಸ್ ಅರ್ಧದೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ್. ಆತ್ಮೀಯರೇ, KPCC ಅಧ್ಯಕ್ಷ ಯಾರಾಗ್ಬೋದು? ಈ ಒಂದು ವಾರದ ಹಿಂದೋ 15 ದಿವಸ ಹಿಂದೋ ಹೇಳಿದರೆ ಸತೀಶ್ ಜಾರಕಿಹೊಳಿ ಅವ್ರಕ್ಕೆಪ್ಪ ಅಂತ ಹೇಳ್ತಿದ್ವಿ. ಆ ಸಂದರ್ಭದಲ್ಲಿ ಅವರು ಕೇಳೋದ್ರ ಜೊತೆ ಒಂದು ನಮಗೆ ಖಾತೆನೂ ಕೊಡಬೇಕು ಅನ್ನೋ ಡಿಮಾಂಡ್ ಇಟ್ಟರು. ಈಗೂ ಇಡ್ತಾ ಇದ್ದಾರೆ. ಆದರೆ ಈ ಬದಲಾದ ರಾಜಕೀಯದಲ್ಲಿ ಈ ಒಂದು ವಾರದಲ್ಲಿ ಹೇಗಾಗಿ ಬದಲಾಗಿ ಹೋಗ್ಬಿಟ್ಟದು. ಈ ರಾಜಕೀಯ ವಿಷಯದಲ್ಲೇ ನಿಜವಾಗಿಯೂ ಸತೀಶ್ ಅವರು ಅಧ್ಯಕ್ಷರಾಗ್ತಾರಾ? KPCC ಆಗ್ತಾರೆ ಕೆಲವರು ಹೇಳ್ತಾರೆ, ಇಲ್ಲಂತ ಕೆಲವರು ಹೇಳ್ತಾರೆ. ಅದರ ನಿಧಾನಕ್ಕೆ ಅವರು ವಾದ ರಿಪೀಟ್ ಮಾಡಿದ್ದಕ್ಕೆ, ಖಾತೆ ಕೊಟ್ಟು ಅದು ಕೊಡಲಿ ಅನ್ನುವಂಥದ್ದನ್ನು ರಿಪೀಟ್ ಮಾಡಿದ್ದಕ್ಕೆ, ಮತ್ತು ಅವ್ರಿಗೇನೋ ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟರೆ ಯೋಗ್ಯ ಅನ್ನುವಂಥ ಅವರಲ್ಲಿ ಬೇಡಿಕೆ ಇಟ್ಟಿದ್ದಾರೆ. ಸುದ್ದಿಗಳಿದ್ದಾವೆ, ಏನು ತಪ್ಪಿಲ್ಲ. DKಶಿ ಅವರು 2-3 ಖಾತೆಗಳು ಇಟ್ಕೊಂಡಿರಲ್ವಾ? ಪಾಪ ಇವರು ಅಧ್ಯಕ್ಷರಿಗೆ ಕೊಟ್ಟು ಬ್ಯಾಲ್ ಒಂದು ಖಾತೆ ಸಮಾಜ ಕಲ್ಯಾಣ ಇಲಾಖೆ ಯಾವುದೋ ಕೊಟ್ಟರೆ ಪಾರ್ಟಿಗೆ ಹೆಲ್ಪ್ ಆಗ್ತದೆ, ಅವ್ರಿಗೂ ಹೆಲ್ಪ್ ಆಗ್ತದೆ. ಏನು ತಪ್ಪಿಲ್ಲ ಅವ್ರ ಬೇಡಿಕೆಯಲ್ಲಿ. ಯಾಕಂದ್ರೆ ಅಹಿಂದ ಏನು ಮೂಮೆಂಟ್ ಅದ ಅಥವಾ OBC ಏನು ಮೂಮೆಂಟ್ ಅದ, ಅದ್ರ ನಾಯಕರ ಕೊರತೆ ಅದ. ಇನ್ನೂ ಸಿದ್ದರಾಮಯ್ಯರೊಬ್ಬರು ಬಂದರು, ಆದರೆ 8 ವರ್ಷ ಈಗ 8 ವರ್ಷ ಅವರ ಮುಂದುವರಿಯುವಂಥವ್ರು ಚೇಂಜ್ ಆಗಲೇಬೇಕಲ್ಲ. ಯಾವುದಾದ್ರು ಅವ್ರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯ ಅದು ಅವ್ರು ಹೇಳಬೇಕದಲ್ಲ. ಅದ್ರ ಬಗ್ಗೆ ನಾವು ಊಹೆ ಮಾಡಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅವ್ರು ಹಿಂಗಿರ್ಬೋದು, ಅದು ನಮಗೆ ಬೇಕಾಗಿಲ್ಲ. ಇಟ್ ಈಸ್ ಇಮ್ಮೆಟೀರಿಯಲ್ ಟು ಅಸ್. ನಾ ಏನು ಹೇಳಕ್ಕೆ ಹೊರಟಿದ್ದೇನಪ್ಪ ಅಂತಂದ್ರೆ, ಸತೀಶ್ ಅವರು ನಿಜವಾಗಿಯೂ ಅವರು ಹಿಂದೆ ತಪ್ಪು ಸರಿಯೋ ಗೊತ್ತಿಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ. ಈಗೂ ಅವ್ರು ತಪ್ಪು ಮಾಡಿದ್ರ ಬಗ್ಗೆ ಚರ್ಚೆ ಮತ್ತೊಂದರಲ್ಲಿ ಮಾಡೋದು, ಇದರಲ್ಲೆಲ್ಲ. ಆದರೆ ಅಹಿಂದ ಅಥವಾ OBCಯಲ್ಲಿ ಅಂತ ಹೇಳ್ಕೊಳ್ಳುವಂಥ ನಾಯಕರು ರಾಜ್ಯ ಮಾಡೋದ್ರಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಯಾರೂ ಇಲ್ಲ. ಸಿದ್ದರಾಮಯ್ಯರಾಗಿ ಹಿಂದುಳಿದ ನಾಯಕರ ಕಾರ್ಯಕರ್ತರಲ್ಲಿ ಒಬ್ಬರು ನಮ್ಮ ಸತೀಶ್ ಜಾರಕಿಹೊಳಿ ಅವರು. ಅದರಲ್ಲಂತೂ ನಾವು ಒಪ್ಪಲೇಬೇಕಂತ ವಿಷಯ. ಹೀಗಾಗಿ ಅವ್ರಿಗೂ ಅದನ್ನು ಲಾಭ ಆಗ್ಯದ, ಇಲ್ಲ ಅಂತಲ್ಲ. ಸತೀಶ್ ಅವ್ರಿಗೂ ಲಾಭ ಆಗಿದೆ. ಇವತ್ತು ರಾಜ್ಯ ಮಟ್ಟದ ಒಬ್ಬ ಲೀಡರ್ಗಳು ಒಬ್ಬರಾಗ್ಯಾರ. ಟಾಪ್ 10ರಲ್ಲಿ ಅವರೊಬ್ಬರು ಬರ್ತಾ ಇರ್ತಾರೆ ಅಷ್ಟೇ. ಈ ಒಂದು ವಾರ ಅಥವಾ 15 ದಿವಸದಿಂದ ಅವರು ಒಬ್ಬ ತೀವ್ರ ಕಂಟೆಂಟರ್ CM ಪೋಸ್ಟಿಗೆ. ಆದರೆ ಈ ನಡೆದ ಈ ಬದಲಾವಣೆಯಲ್ಲೇ ಅಧ್ಯಕ್ಷ ಮತ್ತು ಇನ್ನೊಂದು ಸಮಾಜ ಕಲ್ಯಾಣ ಇಲಾಖೆ ಸಿಗ್ಬೋದಾ ಇವರಿಗೆ ಅನ್ನೋ ಚರ್ಚೆ ಜೋರು ಹಿಡಿತಾ ಇದೆ. ಕೆಲವು ಪತ್ರಿಕೆಗಳು, ಕೆಲವು ಮಾಧ್ಯಮಗಳು ಇಲ್ಲ 2 ಕೊಡ್ತಾರಂತೇಳಿ, ಇನ್ನು ಕೆಲವೊಬ್ರು ಇಲ್ಲ ಒಂದೇ ಕೊಡ್ಬೋದು, ಖಾತೆ ಕೊಡ್ಬೋದು ಅಂತೇಳಿ ಮತ್ತಷ್ಟು ಚರ್ಚೆ ನಡೀತಾ ಇದ್ದಾವೆ. ಒಂದಂತೂ ಸ್ಪಷ್ಟ ಆಗ್ಯದ, ಏನಪ್ಪ ಅಂದ್ರೆ ಮೇನ್ ಮೀಡಿಯಾದಲ್ಲಿ ಆಗಲಿ ಎಲ್ಲೋ ಆಗಲಿ ಸತೀಶ್ ಮತ್ತು ಸಿದ್ದರಾಮಯ್ಯರು ಜೊತೆಯಾಗಿ ಎಲ್ಲಿ ಕಾಣಿಸ್ಕೊಡ್ತಾ ಇಲ್ಲ. ಇಷ್ಟೊಂದು ದೂರ ಯಾಕೆ ಸರಿದ್ರು? ಯಾವ ನೋವು ಆಗಿರ್ಬೋದು ಅವರಿಬ್ಬರು ಮನಸ್ಸಿಗೆ. ಅದರಲ್ಲೂ ಸಿದ್ದರಾಮಯ್ಯನವರು ಸತೀಶ್ ಅವ್ರನ್ನ ದೂರ ಸರಿಸೋದು ಕಾರಣ ಏನು? ಇಷ್ಟಾಗಿ ದೂರ ಸರಿದ್ರು. ಯಾಕಂದ್ರೆ ಸಿದ್ದರಾಮಯ್ಯ ಹಿಂದುಳಿದ ನಾಯಕ ಆಗೋದಕ್ಕೆ ಅಹಿಂದ ಮೂಮೆಂಟ್ ಸ್ಟಾರ್ಟ್ ಆಗೋದಕ್ಕೆ ಆರ್ಥಿಕ ಬೆನ್ನೆಲುಬ ಸತೀಶ್ ಅವರ. ಯಾಕೆ ಒಬ್ಬರೊಬ್ಬರು ಸಹಕಾರ ತಂದರು, ಅವ್ರಿಗೆ ಅನುಕೂಲ ಆಗುವಂಥ, ಸತೀಶ್ ಅವರು ಅನುಕೂಲ ಆಗುವಂಥ PWD ಅಂದರೆ ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟ್ ಕೊಟ್ಟರು, ಅವ್ರಿಗೆ ಮಿನಿಸ್ಟರ್ ಮಾಡಿದರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಅಂದ್ರೆ ತಾವು ಕೊಟ್ಟಂಥದಕ್ಕೆ ಅವ್ರು ಮರುವಾಗಿ ಸಿದ್ದರಾಮಯ್ಯರು ಕೊಟ್ಟರು. ಅದು ಈಗ ಬೆಳೆದಂಥ ಹೊಸ ರಾಜಕೀಯದಲ್ಲೇ ಅವ್ರಿಗೆ ಸತೀಶ್ ಜಾರಕಿಹೊಳಿಗೆ ಅಧ್ಯಕ್ಷಗಿರಿ ಮತ್ತು ಖಾತೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ 2 ಸಿಗ್ತಾವ ಅನ್ನೋದು ದೊಡ್ಡ ಪ್ರಶ್ನೆ. ಆದರೆ ಇತ್ತೀಚೆಗೆ ಹೊಸ ಮತ್ತು ಚರ್ಚೆ ಶುರುವಾಗಿದ್ದಾವೆ. KPCC ಅಧ್ಯಕ್ಷ ಸ್ಥಾನ ಮೋಸ್ಟ್ಲಿ ಸಿಗಲಿಕ್ಕಿಲ್ಲ, ಒಂದು ಖಾತೆ ಸಿಗ್ಬೋದು ಅಂತೇಳಿ. ಸಮಾಜ ಕಲ್ಯಾಣ ಯಾವ ಸಿಗ್ತದೆ ಗೊತ್ತಿಲ್ಲ. ಅದು ಇನ್ನೂ ನೀರೊಳಗೆ ನಿಂತಂತ ಏನು 2 ಶೇರ್ ಹಿಡಿತದ ಹಾಲ ಗೊತ್ತಿಲ್ಲ. ಅದಕ್ಕೆ ಈಗ ಅದೆಲ್ಲ ಚರ್ಚೆಗಿಂತ ಮುಖ್ಯವಾಗಿ ಈಗ ಒಂದು 4 ಜನರ ಹೆಸರು ಕೇಳಿ ಬರ್ತಾ ಇದ್ದಾವೆ KPCC ಅಧ್ಯಕ್ಷ ಸ್ಥಾನವಾಗಿ. ಇನ್ನು ಮಿನಿಸ್ಟ್ರಿಗೆ ಹೇಳೋದು ಅದು ದ ಡಿಸ್ಕ್ರಿಷನರಿ ಪವರ್ ಆಫ್ ದ CM DKಶಿ ಅವರು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋದು ಅವ್ರಿಗೆ ಪಟ್ಟಂಥದ್ದು ಇರ್ಬೋದು. ಹೈಕಮಾಂಡ್ ಹಿಂದೆ ಹೇಳ್ತಿರ್ಬೋದು, ಸಿದ್ದರಾಮಯ್ಯ ಹಿಂದೆ ಇರ್ಬೋದು, ಎಲ್ಲರೂ ಇರ್ಬೋದು. ಆದರೂ ಕೊನೆಯ ಡಿಸಿಷನ್ ಅವ್ರದ್ದು CM ಅವ್ರದನ ಅನ್ನೋದು ಸಾಮಾನ್ಯವಾಗಿ ಸಂವಿಧಾನ ಕೊಟ್ಟಂಥ ಅಧಿಕಾರ. ಈ ಎಲ್ಲ ನೆಲೆಗಟ್ಟಿನಲ್ಲೇ ಇವತ್ತು ಯಾರು ಆಗ್ಬೋದು ಅಧ್ಯಕ್ಷ? ಮಧ್ಯದಿಂದ ಸತೀಶ್ ಅವ್ರ ಹೆಸರು ಅದು ಇಲ್ಲಂತಲ್ಲ, ಇನ್ನೂ ಹೋಗಿಲ್ಲ. ಅದು ಕೊಡಬಾರ್ದಂತ ಏನಿಲ್ಲ, ಆದರೂ ಕೊಡ್ತಾರಂತ. ಈಗ ಈ ಬೆಳೆಯುತ್ತಿರೋಂಥ ಡೆವಲಪ್ಮೆಂಟ್ ನೋಡಿದ್ರೆ ಕೊಡ್ತಾರಂತ ಗ್ಯಾರಂಟಿ ಇಲ್ಲ ಅಂತ ಹೇಳ್ಬೇಕಾಗಿದೆ. ಅದರ ನಂತರ ಮತ್ತೊಂದು ಭಾಳ ಪ್ರಮುಖ ಹೆಸರು ಕೇಳಿ ಬರ್ತದೆ, BK ಹರಿಪ್ರಸಾದ್. ನಿಜವಾಗಿ BK ಹರಿಪ್ರಸಾದ್ ಹಿಂದುಳಿದವರ ನಾಯಕ ಅಥವಾ ಚಿಂತಕ, ವಿಚಾರಕ, ವೈಚಾರಿಕ, ಇದು ಯಾವ್ದು ಮಾತು ಸುಳ್ಳಲ್ಲ. ಆದರೆ ಒಬ್ಬ ಮಾಸ್ ಲೀಡರ್ ಆಗಲಿಲ್ಲ ಅನ್ನೋದು ನೋವು ಅದ. ಯಾಕೆಂದರೆ ಅವ್ರು 4 ಕೊನೆಗಳು ಉಳ್ಕೊಂಡು ಬಂದರು.
ಹಿಂದುಳಿದರ ಬಗ್ಗೆ ಕಾಳಜಿ ಅದ, ಎಲ್ಲ ಚಿಂತನೆ ಅದ, ಎಲ್ಲನೂ ಅದ. ಒಬ್ಬ ರಾಷ್ಟ್ರ ಮಟ್ಟದಲ್ಲಿ ಒಬ್ಬ ದೊಡ್ಡ ನಾಯಕಾಗಿ ಬೆಳಿಬೇಕಾಗಿತ್ತು, ಬೆಳೀಲಿಲ್ಲ. ಆ ಪ್ರಮಾಣದಲ್ಲಿ ರಾಜ್ಯದಲ್ಲೂ ಬೆಳೀಲಿಲ್ಲ. ಅವರು ಹೆಚ್ಚು ಕಡಿಮೆ ಸಿದ್ದರಾಮಯ್ಯರಿಗಿಂತಲೂ ಒಂದು ಕೈ ಮೇಲನ್ನುವಂಗೆ ಇದ್ದಾರೆ. ವಿದ್ವತ್ನಲ್ಲಿ ಆಗಿರ್ಬೋದು, ಅನುಭವದಲ್ಲಿ ಆಗಿರ್ಬೋದು. ಆದರೆ ಮಾಸ್ ಲೀಡರಾಗಿ ಬೆಳೀಲಿಲ್ಲ. ಅವರನ್ನು ಯಾಕೆ ಮಾಡಬಾರ್ದು KPCC ಅಧ್ಯಕ್ಷ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾರೆ. ಒಬ್ಬ MLC ಅವರು ಜನರಿಂದ ಆಯ್ಕೆಯಾದವರಲ್ಲ ಅನ್ನೋದು ಒಪ್ಪುದಾದರೂ ಸಹಿತ, ಆದರೆ ಒಬ್ಬ ಒಳ್ಳೆ ಚಿಂತೆಗಪ್ಪ, ಹಿಂದುಳಿದವ್ರ ಬಗ್ಗೆ, ಬಿದ್ದವ್ರ ಬಗ್ಗೆ, ಇನ್ನೂರು ಸಮುದಾಯದ ಬಗ್ಗೆ ಭಾಳಷ್ಟು ಕಾಳಜಿ ಉಳ್ಳಂಥವ್ರು, ಜೊತೆಗೆ RSSಗೆ ಪ್ರಬಲವಾಗಿ ಉತ್ತರ ಕೊಡುತ್ತಂಥ ಶಕ್ತಿ ಉಳ್ಳಂಥವ್ರು ಅಂತ. RSS ಮತ್ತು BJP ಅವ್ರು ಸಾಮಾನ್ಯರಿಲ್ಲ. ಅವ್ರ ವಾದ, ಅವ್ರು ಮಾಡುತ್ತಿರುವಂಥ ಒಂದು ವಿಚಾರಗಳು ಹಬ್ಬಿಸುವಂಥದ್ದು, ಇವಕ್ಕೆಲ್ಲ ಒಂದು ಪ್ರಬಲವಾಗಿ ಉತ್ತರ ಕೊಡುವಂಥ ಶಕ್ತಿ ಯಾರಿಗಾದ್ರೂ ಇದ್ದರೆ ಅದು BK ಹರಿಪ್ರಸಾದ್. ಸತೀಶ್ ಅವರಲ್ಲಿ ಏನಪ್ಪ ಗುಣ, ಮೌನವಾಗಿ ತಮ್ಮ ಕೆಲಸ ಮಾಡ್ಕೊಂಡು ಹೋಗುವಂಥದ್ದು, ಮುಟ್ಟಿಸುವಂಥದ್ದು, ಜನಕ್ಕೆ ಭೇಟಿ ಆಗುವಂಥದ್ದು, ಜನ ಸಮಸ್ಯೆ ಸಾಲ್ವ್ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಂತ ಹೇಳ್ತಾ ಇದ್ದಾರೆ. ಆದರೆ ಚುನಾವಣೆ ಗೆಲ್ಲುವಲ್ಲಿ ಅವರು ಮಹತ್ತರವಾದ ಕೆಲಸ ಮಾಡ್ತಾರೆ ಅನ್ನೋದು ಒಂದು ಕೇಳಿ ಬರ್ತಿರೋಂಥ ಪ್ಲಸ್ ಪಾಯಿಂಟ್. ಚುನಾವಣೆ ಹೆಂಗೆ ಗೆಲ್ಲಬೇಕು, ಏನು ಮಾಡಬೇಕು ಅನ್ನೋಂಥದ್ದು, ಇವತ್ತು ಹೆಂಗೆ ಗೆಲ್ತಾರೆ, ಏನು ಮಾಡ್ತಾರೆ ಅಂತ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಆ ವಿಷಯದ ಚಾಣಾಕ್ಷರದರು ಒಪ್ಪೋಣ ಮಾತನ್ನು. ಆದರೆ ಮಾಸ್ ಲೀಡರ್ ಸತೀಶ್ ಅವರು ಅನ್ನೋದನ್ನು ಒಪ್ಪಲಿಕ್ಕೆ ಆಗೋದಿಲ್ಲ ಇವತ್ತಿಗೂ ಸಹಿತ. ಹೌದು, ಭೇಟಿ ಆಗ್ತಾರೆ, ಮಾತಾಡ್ತಾರೆ, ಹೇಳ್ತಾರೆ. ಆದರೆ ಹಿಂದೊಮ್ಮೆ ಹಿಂದೂ ಶಬ್ದದ ಬಗ್ಗೆ ಅವ್ರು ಮಾತಾಡಿದಕ್ಕೆ BJPಗರು, RSS ಅವರು ಯಾವ ರೀತಿ ಅಟ್ಯಾಕ್ ಮಾಡಿದ್ದಾರೆ ಅಂದ್ರೆ ಆ ವಿಷಯವನ್ನು ನಮ್ಮ ಸತೀಶ್ ಅವರು ಯಾಕೋ ಏನೋ ಬದಿಗಿಟ್ಟು ಮೌನಾಗಿಬಿಟ್ರು. ಆದರೆ ಇವ್ರು ಹಾಗಲ್ಲ. BK ಹರಿಪ್ರಸಾದ್ ಅವರು, BK ಹರಿಪ್ರಸಾದ್ ಪ್ರತಿಯೊಂದು ಶಬ್ದಕ್ಕೂ ಉತ್ತರ ಕೊಡುವಂಥವ್ರು. ಪ್ರತಿ ಹೆಜ್ಜೆಗೂ RSS ಮತ್ತು BJPಯನ್ನು ತಮ್ಮ ವಿಚಾರಧಾರೆಯಿಂದ ತಡೆದಿಡುವಂಥ ವ್ಯಕ್ತಿ ಇದ್ದಂಥವು ಮತ್ತು ಕಠೋರ RSS ವಿರೋಧಿ. ಹೀಗಾಗಿ ಮೋಸ್ಟ್ ಪ್ರೊಬಬಲಿ KPCC ಅಧ್ಯಕ್ಷ ಸ್ಥಾನಕ್ಕೆ ನಮ್ಮ BK ಹರಿಪ್ರಸಾದ್ ಆಯ್ಕೆ ಮಾಡಬಹುದು ಅನ್ನುವಂಥ ಮಾತುಗಳು. ಅವ್ರು ಮಿನಿಸ್ಟ್ರ್ ಮಾಡ್ಬೋದು, ಅದು ಮಾಡ್ಬೋದು, ಆ ಮಾತು ಬೇರೆ. ಬಟ್ KPCC ಅಧ್ಯಕ್ಷ ಸ್ಥಾನ ಅನ್ನೋದು ಭಾಳ ಮಹತ್ವದ್ದು. ಒಂದೇದು ವಿದ್ವತ್ತಿರಬೇಕು, ಎಲ್ಲರಿಗೂ ಜನರ ಸಂಪರ್ಕ ಮಾಡಬೇಕು. ಅದು ಎಷ್ಟು ಮಟ್ಟಿಗೆ ಮಾಡ್ತಾರೆ BK ಹರಿಪ್ರಸಾದ್ ನೋಡ್ಬೇಕು ಈಗ ಅದನ್ನು. ಮತ್ತು ಅವ್ರು ಹಂಗೆ ತಿಳ್ಕೊಂಡು ಹಿಂದುಳಿದ ಒಳಗೆ ಗುರುತಿಸ್ಕೊಳ್ತಾ ಇಲ್ಲ ಅಂತಲ್ಲ, ಗುರುತಿಸ್ಕೊಳ್ತಾ ಇರ್ತಾರೆ, ಭೇಟಿ ಆಗ್ತಾ ಇರ್ತಾರೆ, ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ, RSS ವಿರೋಧವಾಗಿ ಮಾತಾಡ್ತಾ ಇರ್ತಾರೆ. ವಿರೋಧಕ್ಕಾಗಿ ವಿರೋಧ ಮಾಡಿರೋದಲ್ಲ, ಒಂದು ಸೈದ್ಧಾಂತಿಕ ವಿರೋಧ ಮಾಡಿ ತಪ್ಪುಗಳನ್ನ ಎತ್ತಿ ತೋರಿಸುವಂಥ ನಮ್ಮ ಪ್ರಿಯಾಂಕ ಖರ್ಗೆ ಅವರಂಗೆ ಪ್ರಬಲವಾಗಿ ವಾದ ಮಾಡುವಂಥ ವ್ಯಕ್ತಿ. ಹೀಗಾಗಿ BK ಹರಿಪ್ರಸಾದ್ ಅವರಿಗೆ KPCC ಅಧ್ಯಕ್ಷ ಸ್ಥಾನ ಕೊಡ್ತಾರೇನೋ ಅನ್ನುವಂಥ ಹೊಸ ಒಂದು ವಾದ ಶುರುವಾಗಿದೆ. ಒಬ್ಬ ಮಿನಿಸ್ಟರ್ ಮಾಡೋಕ್ಕಂತೂ ಈಗ ಭಾಳ ಮಹತ್ವದ ತಿಕ್ಕಾಟ ಜೋರದ, ಸಂಘರ್ಷ ಜೋರದ. ಕರ್ನಾಟಕದಲ್ಲಂತೂ ಜಬರ್ದಸ್ತಾಗಿ 2028 ಈಗ ಮಹಾಕಾಳಗಾಗಿ ಹೋಗ್ತದೆ, ಎರಡನೇ ಮಾತೇ ಇಲ್ಲ ಅದರಲ್ಲಿ. ಯಾಕಂತಂದ್ರೆ ಈಗಾಗಲೇ ಆ ದಿಶೆಯಲ್ಲಿ JDSನ ದೇವೇಗೌಡರು, ನಮ್ಮ HDK ಅವರು, ಅದೇ ಕಾಲಕ್ಕೆ ದೇವೇಗೌಡರು ಸತಾ ಇದ್ದಾರೆ. ಪ್ರಧಾನಿ ಮೋದಿಯವರು ಇಲ್ಲಿ ಬರ್ತಾ ಇದ್ದಾರೆ ಚುನಾವಣೆ ಪ್ರಚಾರಕ್ಕೆ. ಇತ್ತು ನೋಡಿರಿ ಯಡಿಯೂರಪ್ಪನ ಮಗ ವಿಜೇಂದ್ರ ಅವರು ಮಾತಿನ ಮರಳಿದ್ದಾರೆ. ಇವನ್ನೆಲ್ಲರೂ ಎದುರಿಸಬೇಕಾಗ್ತದೆ ಒಬ್ಬ ಅಧ್ಯಕ್ಷರಾಗಿ ಅಂತ. ಇವತ್ತು DK ಅವರಲ್ಲಿ ಇತ್ತದು, ಭಾಷಾಜ್ಞಾನ ಇತ್ತು, ತಿಳುವಳಿಕೆ ಇತ್ತು, ಮೃದು ಹಿಂದುತ್ವವಾದಿ ಇದ್ದರೂ ಸಹಿತ RSS BJP ವಿರೋಧಿಸುವಂಥ ಶಕ್ತಿ ಇತ್ತು. ಅದು ಇವರಿಗೆ ಸ್ವಲ್ಪ ಕೊರತೆ ಯಾಕೆ ಅಂತಂದ್ರೆ ನಮ್ಮ ಸತೀಶ್ ಅವರಲ್ಲೇ. ಆದರೆ ಇಲ್ಲೇನದಪ್ಪ ಅಂತಂದ್ರೆ ಹರಿಪ್ರಸಾದ್, BK ಹರಿಪ್ರಸಾದ್ ಇದನ್ನೆಲ್ಲ ಮೀರಿದವರು ಇದ್ದಾರೆ ಮತ್ತು ಪ್ರಬಲವಾದ ಧ್ವನಿ ಎತ್ತಿ ಹೇಳೋರು ಇದ್ದಾರೆ ಮತ್ತು ಜನರಿಗೂ ಭೇಟಿ ಆಗುವಂಥ ಶಕ್ತಿ ಎಲ್ಲ ಅನುಕೂಲ ಇರ್ತದೆ. ಇವತ್ತು ಕಾಂಗ್ರೆಸ್ ಕರ್ನಾಟಕದಲ್ಲಿ ಅಧಿಕಾರದಲ್ಲಿರುವಂಥದ್ದು ಪ್ರತಿಯೊಂದು 3 ಮೀರಿಗೆ ಹೋಗುವಂಥ ಒಂದು ಅವಕಾಶ ಮಾಡಿಕೊಡೋ ಸಾಧ್ಯತೆ ಮೋಸ್ಟ್ಲಿ ಅವ್ರು ಮಾಡ್ಬೋದಾ ಅನ್ನುವಂಥದ್ದು. ಅದರ ನಂತರ ಖಂಡ್ರೆ ಆರ್ ಪಾಟೀಲ್, MP ಪಾಟೀಲ್, ಮೋಸ್ಟ್ಲಿ ಖಂಡ್ರೆ ಮತ್ತು MP ಪಾಟೀಲ್ರಿಗೆ ಸ್ವಲ್ಪ ಯಾಕೋ ಏನೋ ಅಧಿಕಾರಿಗಳು ಹುಚ್ಚಿರೋದ್ರಿಂದಾಗಿ ನಾವು ಮಿನಿಸ್ಟರ್ ಆಗಬೇಕು ಅನ್ನೋದು ಬೇಡಿಕೆ ಇಡ್ತಾ ಇದ್ದಾರೆ. ಅದು ಎಷ್ಟರ ಮಟ್ಟಿಗೆ ಅವ್ರ ಪ್ರೀತಿ ವಿಶ್ವಾಸದಿಂದ ಅಧ್ಯಕ್ಷಗಿರಿ ಮಾಡಬಹುದು ಅನ್ನುವಂಥ ಒಂದು ದೊಡ್ಡ ಮೂಲಭೂತ ಪ್ರಶ್ನೆ ಅದ. ಯಾಕಂದ್ರೆ ನಾವು ಮಿನಿಸ್ಟರ್ ಆಗಬೇಕು ಅಂತ ಹೇಳಿದ್ದವಾಗ ನಾವು ಗಂಟು ಮಾಡ್ಕೋಬೇಕಪ್ಪ, ಎಲೆಕ್ಷನ್ ಅಷ್ಟಕ್ಕೆ ಇರ್ತದೆ ವಿನಃ ಒಂದು ದೊಡ್ಡದೇನೋ ಸಾಧನೆ ಮಾಡ್ಬೇಕಂತ ಇರೋದಿಲ್ಲ. ಆ ದಿಶೆಯಲ್ಲಿ MP ಪಾಟೀಲ್ ಆಗಿರ್ಬೋದು, ನಮ್ಮ ಖಂಡ್ರೆ ಅವರಾಗಿರ್ಬೋದು, ಈಶ್ವರ್ ಖಂಡ್ರೆ ಅವರು ಆಗ್ತಾರ ಇಲ್ವ, ಅವ್ರು ಪ್ರೀತಿ ಇದ್ದರೆ ಆಗಲಿ ಅಂತ ತಪ್ಪಿಲ್ಲ. ಬಟ್ ಇವತ್ತು ಅಧ್ಯಕ್ಷ ಆಗಬೇಕು ಅನ್ನೋದು ಏನಾದರೂ ಪ್ರೀತಿ ಇದ್ದರೆ ಅದು ಸತೀಶ್ ಅವರಲ್ಲದ. ಆದರೆ ಸತೀಶ್ ಅವ್ರ ಮುಂದೆ ಇರುವಂಥ ಸವಾಲುಗಳು ಇವೆಲ್ಲ ಇದ್ದಾವೆ. ಯಾಕಂದರೆ ಈ ಚುನಾವಣೆ ಬಂತಿನ್ನ ಚುನಾವಣೆಯಲ್ಲಿ ಜೋರ್ದಾರಾಗಿ ಮಾತಾಡಬೇಕು, ತಮ್ಮ ವಾದವನ್ನು ಪ್ರತಿಪಾದಿಸಬೇಕು, ಮಾಡ್ತಾರೆ ಅವ್ರು ಇಲ್ಲಂತಲ್ಲ. ಇವತ್ತೇ ಅವ್ರು ಇಂಟರ್ವ್ಯೂ ಕೊಡೋದು ಮಾಡೋದು ನೋಡ್ತಾ ಇರ್ತೀವಿ. ಅದು ಆದರೆ BK ಹರಿಪ್ರಸಾದರಷ್ಟ ತೀವ್ರವಾಗಿ ಏನೋ ಮಾತಾಡಿದರು ಅದಕ್ಕೆ ಉತ್ತರ ಕೊಡುವಂಥ ಶಕ್ತಿ ಕೆಲವೊಮ್ಮೆ ಎಲ್ಲೋ ಮಿಸ್ ಹೊಡಿತದೇನೋ ಅನ್ನೋಂಥ ಮಾತು. ಅದೇನೋ ಇದ್ರೂ ಸಹಿತ ಸಂಘಟನೆ ಚಾತುರ್ಯತೆ ಇಲ್ಲ ಅಂತಲ್ಲ. ಅದಕ್ಕಾಗಿ ಏನಿದ್ರು ಕಾಂಪಿಟೇಷನ್ನ KPCC ಅಧ್ಯಕ್ಷರಿಗಾಗಿ ಮೌನಿ ಬಾಬಾ ಸತೀಶ್, ಅದರ ಜೊತೆಗೆ ಬಾಯಿ ಮುಖಾಂತರ ತನ್ನ ವಿದ್ವತ್ತಿನಿಂದ ಜನರ ಬಾಯಿ ಮುಚ್ಚಿಸುವಂಥ BK ಹರಿಪ್ರಸಾದ್, ಇವ್ರ ಮಧ್ಯದಲ್ಲಿ ಯಾರು ಅನ್ನೋದು ಇವತ್ತು ಮೂಲಭೂತ ಪ್ರಶ್ನೆ. ನೋಡೋಣ ಯಾವುದ್ರ ಆಯ್ಕೆ ಮಾಡ್ತಾರೆ. ಅದರಲ್ಲೂ ರಾಹುಲ್ ಗಾಂಧಿ ಈಸ್ ದ ಇಂಟೆಲಿಜೆಂಟ್ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಸ್ ದ ಎಕ್ಸ್ಪೀರಿಯನ್ಸ್ ಆಫ್ ದ ವಾಕಿಂಗ್ ಆ್ಯಂಡ್ ಟಾಕಿಂಗ್ ಅಲ್ವಾ ಅಂತ ಹೇಳ್ತಾ, ಏನೇ ಇರಲಿ
ಬಿ ಕೆ ಹರಿಪ್ರಸಾದ್ ಆರ್ ಸತೀಶ್ ಇಬ್ಬರಲ್ಲಿ ಯಾರಾದರೂ ಒಬ್ಬ KPCC ಅಧ್ಯಕ್ಷರಾಗಬಹುದು ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯದು ಸತ್ಯದ ಕೈಗಂಡಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.